ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಸದ್ಯದಲ್ಲಿ ಮುಖ್ಯಮಂತ್ರಿಗಳು ಎಲ್ಲ ರೀಶಫಲ್ ಮಾಡ್ತೀನಿ ಅಂತ ಹೇಳಿದಾರೆ. ಅವ್ರು ರೀಶಫಲ್ ಮಾಡ್ಲಿ, ಹೊಸಬರಿಗೆ ಅವಕಾಶ ಕೊಡ್ಲಿ, ಬೇರೆ ಬೇರೆಯವ್ರಿಗೆ ಅವಕಾಶ ಕೊಡ್ಲಿ. ಅಧಿಕಾರ ಯಾರೊಬ್ಬರ ಸ್ವತ್ತಲ್ಲ, ಯಾರೊಬ್ಬರ ಮನೆ ಆಸ್ತಿ ಅಲ್ಲ, ಎಲ್ಲರಿಗೂ ಕೂಡ ಅಧಿಕಾರ ಹಂಚಿಕೆ ಆಗ್ಬೇಕು. ಅಧಿಕಾರ ಹಂಚಿಕೆ ಆಗ್ಬೇಕು. ಅಸಮಾಧಾನ ಇಲ್ಲ, ಬೇಸರ ಮನುಷ್ಯ ನಾನು ಇದ್ದೇ ಇರುತ್ತೆ. ಕಾಲ ತಸ್ಮೇನ ಅಂದ್ರೆ ಮುಂದಕ್ಕೆ ಹೋಗ್ತಾ 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 ಎಲ್ಲ ಸರೋಗುತ್ತೆ. ನಿಗಮ ಮಂಡಳಿ ಬೇಡ ಅಂತಾನು ಹೇಳ್ತಾ ಇಲ್ಲ, ಬೇಕು ಅಂತಾನು ಹೇಳ್ತಾ ಇಲ್ಲ. ಅಧಿಕಾರ ಹಂಚಿಕೆ ಆಗ್ಬೇಕು, ಎಲ್ಲರಿಗೂ ಕೂಡ ಅಧಿಕಾರದ ಅವಕಾಶ ಸಿಗಬೇಕು. ಇನ್ನು ಕೂಡ ನಮ್ಗೆ ಸಿಕ್ಕಿದೆ 2 ವರ್ಷ 3 ವರ್ಷ ಬೋರ್ಡ್ ಸಿಕ್ಕಿದೆ, ಮುಂದಕ್ಕೆ ಕಾಯ್ತಾ ಇರೋರು ಅವ್ರಿಗೂ ಕೂಡ ಅವಕಾಶ ಆಗ್ಬೇಕು ಅನ್ನೋ ಅಭಿಪ್ರಾಯ ನಂದು. ಹೈಕಮಾಂಡ್ ಏನೇ ಹೇಳಿದ್ರು ಅದಕ್ಕೆ ಬದ್ಧವಾಗಿರ್ತೀವಿ ಅಂತ ಹೇಳ್ತಾರೆ ಶಾಸಕರು. ಹೌದು. ತದನಂತರ ಕಾಂಗ್ರೆಸ್ ಇಲ್ಲಪ್ಪ, ನಾನು ಮೊದಲು ಕೂಡ ಹೈಕಮಾಂಡ್ ಹೇಳಿದಕ್ಕೆ ಬದ್ಧ ಅಂತ ಹೇಳಿದೀನಿ. ಇವಾಗ್ಲೂ ಕೂಡ ಅದಕ್ಕೆ ನಾನು ಸ್ಟಿಕ್ ಆನ್ ಆಗಿ ಇವತ್ತು ಕೂಡ ಹೈಕಮಾಂಡ್ ಹೇಳೋದಕ್ಕೆ ನಾನು ಬದ್ಧ. ಪ್ರತಿಭಟನೆ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ. ಅದು ಅವರ ವೈಯಕ್ತಿಕವಾದಂತ ವಿಷಯಗಳು. ನಾವು ಹೇಳಿದ್ದು ಇವತ್ತು ಪಕ್ಷ ಇದ್ರೆ ಸರ್ಕಾರದಿಂದ ಪಕ್ಷ ಅಲ್ಲ. ಅದರಿಂದ ಪಕ್ಷ ಫಸ್ಟ್ ಪಕ್ಷ ಹೇಳಿದ ಮಾತು ನಾವೆಲ್ಲರೂ ಕೂಡ ಜೊತೆಗೆ ಸೇರ್ಸ್ಕೊಂಡು ಹೋಗ್ಬೇಕಾಗುತ್ತೆ. ಮೊದಲು ಕೂಡ ನಾನು ಹೇಳಿದೀನಿ, ಪಕ್ಷ ಏನ್ ಹೇಳ್ತೋ ಅದ್ರ ತಕ್ಕಂಗೆ ನಾವು ನಿಲ್ತೀವಿ ಅಂತ ಹೇಳಿ. ಇವಾಗೂ ಕೂಡ ಅದೇ ಮಾತು ಹೇಳ್ತಾ ಇದೀನಿ, ಪಕ್ಷ ಏನ್ ಹೇಳ್ತೋ ಅದಕ್ಕೆ ತಕ್ಕಂಗೆ ನಾನು ನಿಲ್ತೀನಿ. ನೋಡೋಣ, ಅದನ್ನ ಏನು ಆಗುತ್ತೆ ಅಂತ ನೋಡೋಣ. ಆದ್ರೆ ನಾನು ಹೇಳೋದು, ನಮ್ಗೊಂದು ಅವಕಾಶ ಸಿಕ್ಕಿದೆ, ಬೇರೆಯವ್ರಿಗೂ ಅವಕಾಶ ಕಲ್ಪಿಸ್ಕೊಳ್ಳಿ. ಈಗ ಸಚಿವ ಸ್ಥಾನ ಕೈ ತಪ್ಪಿದೆ. ಡಿ ಕೆ ಶಿವಕುಮಾರ್ ಅವ್ರನ್ನ ಭೇಟಿ ಮಾಡುವಂತ ಏನು ಕಾರ್ಯ ಮುಖಾಂತರ ಆಗಲಿ ಏನಾದ್ರು ಭೇಟಿ ಮಾಡಿ ಸಾಂತ್ವನ. ಮಾನ್ಯ ಮುಖ್ಯಮಂತ್ರಿಗಳು ದೂರವಾಣಿಯಲ್ಲಿ ಮಾತಾಡಿದರೆ ಇನ್ನು ವೈಯಕ್ತಿಕವಾದಂತಹ ಭೇಟಿ ನಾನು ಮಾಡಬೇಕಾಗಿದೆ.